ಅವ್ರು ಮಾತಾಡಿ ನೋಟ್ ಮಾಡಿಕೊಂಡು ಉತ್ತರ ಕೊಡುವಾಗ ಸಮರ್ಥವಾದಂತ ಉತ್ತರವನ್ನು ಕೊಡ್ತೀವಿ. ಸಭಾಧ್ಯಕ್ಷರೇ, ನೀವು ಹೆಡ್ ಮಾಸ್ಟರ್ ತರ ನಮ್ಮನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದೀರಾ. ಒಂದ್ ನಿಮಿಷ ಸಭಾಧ್ಯಕ್ಷರೇ, ನಾವು ಆದಷ್ಟು ಪರಿಪಾಲನೆ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲೂ ಇದ್ದೇ ಸಭಾಧ್ಯಕ್ಷರೇ. 11 ಗಂಟೆಗೆ ಅಸೆಂಬ್ಲಿ ಕರೀತಾ ಇದ್ರು. 12 ಗಂಟೆ ಆದ್ರೂ ಮಂತ್ರಿಗಳಾಗ್ಲಿ ಬೇರೆ ಶಾಸಕರಾಗ್ಲಿ ಆಡಳಿತ ಪಕ್ಷದ ಶಾಸಕರಾಗ್ಲಿ ಬರ್ತಾ ಇರಲಿಲ್ಲ. ನೀವು ಅಲ್ಲ ಆಗಿದ್ರು ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ 11 ಗಂಟೆಗೆ ಅಸೆಂಬ್ಲಿ ಕರೆದು 11:30 12 ಗಂಟೆಗೆ ಸ್ಟಾರ್ಟ್ ಆಗೋದು ಸಭಾಧ್ಯಕ್ಷ. ನೀವು ಇರ್ತಾ ಇದ್ರಿ ಆಗ. ಈಗ ಅಟ್ಲೀಸ್ಟ್ ನೀವು 10 ಗಂಟೆಗೆ ಕರೆದಿದ್ದೀವಿ, 10:20 ಇದ್ದೀವಿ, 20 ನಿಮಿಷ ಲೇಟ್ ಆಗಿದೆ. ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ತರ ಮಾಡಬಾರ್ದು. ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕು ಸಭಾಧ್ಯಕ್ಷ. ನಾವು ಇನ್ನೂ ತಿದ್ಕೊಳ್ಳುವಂತ ಪ್ರಯತ್ನ ನಾವು ಮಾಡೋಣ ಸಭಾಧ್ಯಕ್ಷ. ಈಗ ನಾನು ಒಂದ್ ಸೆಕೆಂಡ್ ಈ ಚರ್ಚೆ ಮುಗಿಸ್ ಬೇರೆ ಮಾತಾಡ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಅವ್ರು ಮಾತಾಡಿ ನೋಟ್ ಮಾಡಿಕೊಂಡು ಉತ್ತರ ಕೊಡುವಾಗ ಸಮರ್ಥವಾದಂತ ಉತ್ತರವನ್ನು ಕೊಡ್ತೀವಿ. ಸಭಾಧ್ಯಕ್ಷರೇ, ನೀವು ಹೆಡ್ ಮಾಸ್ಟರ್ ತರ ನಮ್ಮನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದೀರಾ. ಒಂದ್ ನಿಮಿಷ ಸಭಾಧ್ಯಕ್ಷರೇ, ನಾವು ಆದಷ್ಟು ಪರಿಪಾಲನೆ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲೂ ಇದ್ದೇ ಸಭಾಧ್ಯಕ್ಷರೇ. 11 ಗಂಟೆಗೆ ಅಸೆಂಬ್ಲಿ ಕರೀತಾ ಇದ್ರು. 12 ಗಂಟೆ ಆದ್ರೂ ಮಂತ್ರಿಗಳಾಗ್ಲಿ ಬೇರೆ ಶಾಸಕರಾಗ್ಲಿ ಆಡಳಿತ ಪಕ್ಷದ ಶಾಸಕರಾಗ್ಲಿ ಬರ್ತಾ ಇರಲಿಲ್ಲ. ನೀವು ಅಲ್ಲ ಆಗಿದ್ರು ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ 11 ಗಂಟೆಗೆ ಅಸೆಂಬ್ಲಿ ಕರೆದು 11:30 12 ಗಂಟೆಗೆ ಸ್ಟಾರ್ಟ್ ಆಗೋದು ಸಭಾಧ್ಯಕ್ಷ. ನೀವು ಇರ್ತಾ ಇದ್ರಿ ಆಗ. ಈಗ ಅಟ್ಲೀಸ್ಟ್ ನೀವು 10 ಗಂಟೆಗೆ ಕರೆದಿದ್ದೀವಿ, 10:20 ಇದ್ದೀವಿ, 20 ನಿಮಿಷ ಲೇಟ್ ಆಗಿದೆ. ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ತರ ಮಾಡಬಾರ್ದು. ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕು ಸಭಾಧ್ಯಕ್ಷ. ನಾವು ಇನ್ನೂ ತಿದ್ಕೊಳ್ಳುವಂತ ಪ್ರಯತ್ನ ನಾವು ಮಾಡೋಣ ಸಭಾಧ್ಯಕ್ಷ. ಈಗ ನಾನು ಒಂದ್ ಸೆಕೆಂಡ್ ಈ ಚರ್ಚೆ ಮುಗಿಸ್ ಬೇರೆ ಮಾತಾಡ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.